ಓಂ ಗಣೇಶಾಯ ನಮಃ. ಸಿಂಹರಾಶಿಯವರ ಜ್ಯೋತಿಷ್ಯ ಭವಿಷ್ಯ ಏಪ್ರಿಲ್ 16, 17, 18. ಸಿಂಹರಾಶಿಯವರಿಗೆ ನಮಸ್ಕಾರ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನೆಲ್ ಜೀವನ ಜ್ಯೋತಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಶಕ್ತಿ ಬಂದಾಗ ಜಗತ್ತಿನ ಯಾವುದೇ ಶಕ್ತಿ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಮತ್ತೊಂದು ಹೊಸ ಅಧ್ಯಾಯ ಆರಂಭವಾಗಲಿದೆ. ಈ ಸತ್ಯವನ್ನು ಕೇಳಿದಾಗ ನಿಮ್ಮ ಕಣ್ಣೀರನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಕಲಿಯುಗದ ಅತ್ಯಂತ ದೊಡ್ಡ ಸಂತೋಷದ ಸುದ್ದಿ ನಿಮಗೆ ದೊರೆಯಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ವರದಾನವಾಗಲಿದೆ. ಆದ್ದರಿಂದ ಇದನ್ನು ಆರಂಭದಿಂದ ಕೊನೆಯವರೆಗೂ ಗಮನದಿಂದ ನೋಡಿ. ಪ್ರಿಯ ಸ್ನೇಹಿತರೆ, ನಿಮಗಾಗಿ ಅತ್ಯಂತ ಮಹತ್ವದ ಮತ್ತು ಅದ್ಭುತವಾದ ಸುದ್ದಿಯನ್ನು ನಾವು ತಂದಿದ್ದೇವೆ. ಈ ಜ್ಯೋತಿಷ್ಯ ಕಾರ್ಯಕ್ರಮದ ಮೂಲಕ ನಾವು ಹೇಳಲಿರುವ ವಿಷಯಗಳನ್ನು ಕೇಳಿದಾಗ ನೀವು ಆಶ್ಚರ್ಯದಿಂದ ನಿಬ್ಬೆರಗಾಗುತ್ತೀರಿ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನೀವು ಮಾತ್ರವಲ್ಲ, ನಿಮ್ಮ ಸುತ್ತಮುತ್ತಲಿನ ಜನರು ಆಶ್ಚರ್ಯದಿಂದ ನಿಂತು ಹೋಗುತ್ತಾರೆ. ನಿಮ್ಮ ಭಾಗ್ಯವು ಕುದುರೆಗಿಂತಲೂ ವೇಗವಾಗಿ ಓಡಲಿದೆ. ಈ ಮಾತನ್ನು ನೀವು ನೆನಪಿಟ್ಟುಕೊಳ್ಳಿ. ಇನ್ನೂ ನಿಮ್ಮ ಭಾಗ್ಯದಲ್ಲಿ ಭಾರೀ ತಿರುವು ಬರಲಿದೆ ಮತ್ತು ನಿಮಗೆ ಕಲಿಯುಗದ ಅತ್ಯಂತ ದೊಡ್ಡ ಸಂತೋಷದ ಸುದ್ದಿ ದೊರೆಯಲಿದೆ. ಈ ವಿಚಾರ ಕೇಳಿದಾಗ ನಿಮಗೆ ಆಶ್ಚರ್ಯವಾಗಬಹುದು, ಆದರೆ ಇದು 100% ಸತ್ಯ. ಜೀವನದಲ್ಲಿ ನಡೆಯಲಿರುವ ಚಮತ್ಕಾರಗಳು. ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರ ನಡೆಯಲಿದೆ. ಸ್ನೇಹಿತರೆ, ಆ ಚಮತ್ಕಾರವನ್ನು ನೀವು ಕಣ್ಣಾರೆ ನೋಡಿದಾಗ ಅದು ಕನಸೋ ಅಥವಾ ನಿಜವೋ ಎಂದು ನೀವು ಆಶ್ಚರ್ಯಪಡುತ್ತೀರಿ. ಆದರೆ ಇದು ಕನಸಲ್ಲ, ನಿಜವಾಗಿಯೂ ನಡೆಯುವ ಘಟನೆ. ನಿಮ್ಮ ಜೀವನವು ಸ್ವರ್ಗಕ್ಕಿಂತಲೂ ಸುಂದರವಾಗಲಿದೆ ಎಂಬ ಭರವಸೆ ನೀಡುತ್ತೇವೆ. ಮಹಾಬಲಿ ಬಜರಂಗಬಲಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಮಹಾ ಬದಲಾವಣೆ ಸಂಭವಿಸಲಿದೆ. ನಿಮ್ಮ ಶತ್ರುಗಳೊಂದಿಗೂ ಕೂಡ ಒಂದು ವಿಚಿತ್ರ ಘಟನೆ ಸಂಭವಿಸಲಿದೆ. ಅವರು ಭಯದಿಂದ ನಡುಗುತ್ತಾರೆ, ಬೆವರಿಳಿಸುತ್ತಾರೆ. ಮುಂದಿನ 24 ಗಂಟೆಗಳ ಎಚ್ಚರಿಕೆ ಹಾಗೂ ಮಾಡಬಾರದ 2 ತಪ್ಪುಗಳು. ಇದೀಗ ನಿಮಗಾಗಿ ಒಂದು ಬಹಳ ದೊಡ್ಡ ಗುಪ್ತ ಸುದ್ದಿಯನ್ನು ನಾವು ತಂದಿದ್ದೇವೆ. ಈ ಸುದ್ದಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಆದರೆ ಸ್ನೇಹಿತರೆ, ಒಂದು ಮುಖ್ಯವಾದ ವಿಚಾರವನ್ನು ಗಮನದಿಂದ ಕೇಳಿ. ಮುಂದಿನ 24 ಗಂಟೆಗಳವರೆಗೆ ನೀವು ಯಾವುದೇ ತಪ್ಪನ್ನು ಮಾಡಬಾರದು. ಏನೇ ಆಗಲಿ, ಈ 2 ವಿಷಯಗಳನ್ನು ನೀವು ಯಾವತ್ತೂ ಮರೆಯಬಾರದು. ಇಲ್ಲದಿದ್ದರೆ ನಿಮ್ಮ ಕುಟುಂಬವೇ ಸಂಕಷ್ಟಕ್ಕೆ ಸಿಲುಕಬಹುದು. ಆದ್ದರಿಂದ ನಮ್ಮ ಮಾತುಗಳನ್ನು ಗಮನದಿಂದ ಕೇಳಿ. ಈ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಪೂರ್ಣವಾಗಿ ನೋಡಿ. ನಂತರ ನೀವು ಕಲಿಯುಗದಲ್ಲೇ ಸತ್ಯಯುಗದ ಅನುಭವವನ್ನು ಪಡೆಯುತ್ತೀರಿ. ನೀವು ಯಾರ ಮುಖ ನೋಡಿದರೂ ಅವರು ನಿಮಗೆ ನಿಷ್ಠಾವಂತರೋ ಅಥವಾ ಶತ್ರುರೋ ಎಂದು ಸುಲಭವಾಗಿ ಗುರುತಿಸಬಹುದು. ಈ ಎಲ್ಲಾ ವಿಷಯಗಳನ್ನು ನಾವು ಈ ಕಾರ್ಯಕ್ರಮದಲ್ಲಿ ವಿವರವಾಗಿ ತಿಳಿಸುತ್ತೇವೆ. ಇಂತಹ ಮಾಹಿತಿಯನ್ನು ನಿಮಗೆ ಯಾರೂ ಹೇಳುವುದಿಲ್ಲ. ಇದು ನಮ್ಮ ಭರವಸೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ನೀವು ದೊಡ್ಡ ಸಾಧನೆ ಮಾಡಲು ಸಿದ್ಧರಾಗಿದ್ದೀರಿ. ಹೌದು ಪ್ರಿಯ ಸ್ನೇಹಿತರೆ, ಭಗವಾನ್ ಶ್ರೀರಾಮನ ಆಶೀರ್ವಾದದಿಂದ ನೀವು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಲು ಸಿದ್ಧರಾಗಿದ್ದೀರಿ. ಶ್ರೀರಾಮನ ಕೃಪೆಯಿಂದ ನೀವು ಬಹಳ ದೊಡ್ಡ ಯಶಸ್ಸನ್ನು ಪಡೆಯಲಿದ್ದೀರಿ. ಹೀಗಾಗಿ ಪ್ರಿಯ ಸ್ನೇಹಿತರೆ, ಈ ಅವಧಿಯಲ್ಲಿ ನೀವು ಯಾವ ವಿಷಯಗಳಿಗೆ ಗಮನ ಕೊಡಬೇಕು, ಯಾವ ತಪ್ಪುಗಳನ್ನು ತಪ್ಪಿಸಿಕೊಳ್ಳಬೇಕು ಮತ್ತು ಶ್ರೀರಾಮನ ಕೃಪೆಯಿಂದ ನಿಮಗೆ ಯಾವ ಶುಭ ಸುದ್ದಿ ದೊರೆಯಲಿದೆ, ನೀವು ಯಾವ ರೀತಿಯಲ್ಲಿ ದೊಡ್ಡ ಸಾಧನೆ ಮಾಡಲು ಹೋಗುತ್ತಿದ್ದೀರಿ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸುತ್ತೇವೆ. ಆದರೆ ಮೊದಲು ನಾನು ನಿಮ್ಮೆಲ್ಲರಿಗೂ ಕೈಮುಗಿದು ವಿನಂತಿ ಮಾಡುತ್ತೇನೆ. ನೀವು ಇನ್ನೂ ಈ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಲೈಕ್ ಮಾಡಿಲ್ಲದಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ಸತ್ಯಭಾವದಿಂದ ಹರ ಹರ ಮಹಾದೇವ, ಜೈ ಬಾಬಾ ಭೋಲಾನಾಥ, ಜೈ ಮಾತಾ ಪಾರ್ವತಿ, ಜೈ ಬಾಬಾ ಬಾಗೇಶ್ವರ್ ಧಾಮ್ ಸರ್ಕಾರ ಎಂದು ಬರೆಯಿರಿ. ಇದರಿಂದ ಎಲ್ಲಾ ದೇವಾನುದೇವತೆಗಳ ಕೃಪೆ ನಿಮ್ಮ ಮೇಲಿರುತ್ತದೆ ಮತ್ತು ನೀವು ದಿನದಿಂದ ದಿನಕ್ಕೆ ಪ್ರಗತಿ ಹೊಂದುತ್ತೀರಿ. ಈಗ ಪ್ರಿಯ ಸ್ನೇಹಿತರೆ, ಸಮಯ ವ್ಯರ್ಥ ಮಾಡದೆ ತಿಳಿದುಕೊಳ್ಳೋಣ. ನೀವು ಯಾವ 2 ದೊಡ್ಡ ತಪ್ಪುಗಳನ್ನು ಮಾಡಬಾರದು ಮತ್ತು ಯಾವ ವಿಷಯಗಳಲ್ಲಿ ವಿಶೇಷವಾಗಿ ಜಾಗ್ರತೆ ವಹಿಸಬೇಕು. ಮೊದಲನೇ ತಪ್ಪು. ನೀವು ಯಾವುದೇ ಕೆಲಸ ಆರಂಭಿಸುವ ಮೊದಲು ಹಲವಾರು ಜನರಿಂದ ಸಲಹೆ ಪಡೆಯುತ್ತೀರಿ. ಇದು ಸರಿಯೇ ಆಗಿದ್ದರೂ ಪ್ರಿಯ ಸ್ನೇಹಿತರೆ, ಯಾರಾದರೂ ಮತ್ತೊಬ್ಬರ ಸಲಹೆಯ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಿ ಕೆಲಸ ಪ್ರಾರಂಭಿಸಬೇಡಿ. ಯಾವ ಕೆಲಸವನ್ನೇ ಮಾಡಿದರೂ ನಿಮ್ಮದೇ ವಿಶ್ವಾಸ ಮತ್ತು ಶಕ್ತಿಯ ಮೇಲೆ ಮಾಡಿ. ಅತ್ಯಂತ ಮುಖ್ಯವಾಗಿ, ನಿಮ್ಮ ಮುಂದಿನ ಹೆಜ್ಜೆ ಏನು ಎಂಬುದನ್ನು ಯಾರಿಗೂ ತಿಳಿಯದಂತೆ ಇಡಿ. ನಿಮ್ಮ ಯೋಜನೆಗಳನ್ನು ಯಾರಿಗೂ ತಿಳಿಸಬೇಡಿ. ಏಕೆಂದರೆ ಕೆಲವರು ನಿಮ್ಮ ಯೋಜನೆ ತಿಳಿದುಕೊಂಡು ಅಸೂಯೆ ಪಡುವರು ಮತ್ತು ನಿಮ್ಮ ಕೆಲಸವನ್ನು ಹಾಳು ಮಾಡಲು ಪ್ರಯತ್ನಿಸಬಹುದು. ಆದ್ದರಿಂದ ನಿಮ್ಮ ಗುಪ್ತ ವಿಚಾರಗಳನ್ನು ಯಾರಿಗೂ ಹೇಳಬೇಡಿ. ಎರಡನೇ ತಪ್ಪು. ನೀವು ಬಹಳ ಬೇಗ ಜನರ ಮೇಲೆ ನಂಬಿಕೆ ಇಡುತ್ತೀರಿ. ಯಾರಾದರೂ ಕಪಟಕತೆ ಹೇಳಿದರೂ ನೀವು ತಕ್ಷಣವೇ ಸಹಾಯ ಮಾಡಲು ಮುಂದಾಗುತ್ತೀರಿ. ನೀವು ಹೃದಯದಿಂದ ಒಳ್ಳೆಯವರು, ನಿಷ್ಕಪಟರು ಮತ್ತು ಭೋಳದವರು. ಆದರೆ ಕೆಲವು ಜನರು ನಿಮ್ಮ ಈ ಗುಣವನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಅವರು ನಿಮ್ಮನ್ನು ಭಾವನಾತ್ಮಕವಾಗಿ ಪ್ರಭಾವಿಸಿ ಸಹಾಯ ಪಡೆದುಕೊಳ್ಳುತ್ತಾರೆ. ಆದರೆ ನೀವು ಅವರಿಗೆ ಸಹಾಯ ಕೇಳಿದಾಗ ಅವರು ನಿಮ್ಮ ಜೊತೆ ನಿಲ್ಲುವುದಿಲ್ಲ. ಆದ್ದರಿಂದ ಇಂತಹ ಜನರಿಂದ ದೂರವಿರಿ ಮತ್ತು ಅವರ ಮೇಲೆ ಸುಲಭವಾಗಿ ನಂಬಿಕೆ ಇಡಬೇಡಿ. ದೊಡ್ಡ ಭವಿಷ್ಯವಾಣಿ ಹಾಗೂ ದೇವರು ಮಾಡುವ ಪರೀಕ್ಷೆ. ಪ್ರಿಯ ಸ್ನೇಹಿತರೆ, ನಿಮಗೆ ಹಾರ್ದಿಕ ಅಭಿನಂದನೆಗಳು.
ನಿಮ್ಮ ಭಾಗ್ಯ ಪ್ರಕಾಶಮಾನವಾಗುತ್ತಿದೆ. ನಿಮ್ಮ ಪರಿಶ್ರಮದ ಫಲ ನಿಮಗೆ ಸಿಗಲಿದೆ. ಈಗ ನಿಮ್ಮ ಸಾಧನೆಯನ್ನು ಜಗತ್ತು ನೋಡಲಿದೆ. ನನ್ನ ಪ್ರಿಯ ಸ್ನೇಹಿತರೆ, ನನ್ನ ಭವಿಷ್ಯವಾಣಿ ತಪ್ಪಾದರೆ ನಾನು ಜೀವನ ಪೂರ್ತಿ ನಿಮ್ಮ ಸೇವಕನಾಗಿ ಉಳಿಯುತ್ತೇನೆ. ಏಕೆಂದರೆ ಮುಂದಿನ ಕೇವಲ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಮತ್ತು ದೊಡ್ಡ ಸಾಧನೆ ಸಂಭವಿಸಲಿದೆ. ನನ್ನ ಮಾತನ್ನು ಹಾಸ್ಯವಾಗಿ ತೆಗೆದುಕೊಳ್ಳುವ ತಪ್ಪು ಮಾಡಬೇಡಿ. ನನ್ನ ಭವಿಷ್ಯವಾಣಿ ಗ್ರಹಗೋಚಾರದ ಆಧಾರದ ಮೇಲೆ ಮಾಡಲ್ಪಟ್ಟಿದೆ. ಇದು 100ರಷ್ಟು ನಿಖರ. ಪ್ರಿಯ ಸ್ನೇಹಿತರೆ, ನಾವು ಇಂದು ಹೇಳಲಿರುವಂತಹ ಭವಿಷ್ಯವಾಣಿಯನ್ನು ಇಂದಿನವರೆಗೆ ಯಾರೂ ಮಾಡಿಲ್ಲ. ಆದ್ದರಿಂದ ಈ ಜೀವನಜ್ಯೋತಿ ಕಾರ್ಯಕ್ರಮವನ್ನು ಪೂರ್ಣವಾಗಿ ನೋಡದವರು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುತ್ತಾರೆ, ಇದು ಖಚಿತ. ಪ್ರಿಯ ಸ್ನೇಹಿತರೆ, ನಿಮಗೆ ತಿಳಿಸಲು ಬಯಸುತ್ತೇವೆ, ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ ಸಂಭವಿಸಲು ಹೋಗುತ್ತಿದೆ. ಇದನ್ನು ಕೇಳಿದಾಗ ನಿಮ್ಮ ಕಣ್ಣೀರಿನಿಂದ ಕಣ್ಣೀರು ಬರುತ್ತದೆ. ಹೌದು ಸ್ನೇಹಿತರೆ, ಅಷ್ಟು ದೊಡ್ಡ ಘಟನೆ ನಡೆಯಲಿದೆ. ಆದರೆ ಆ ಕಣ್ಣೀರು ದುಃಖದ್ದಾಗಿರುವುದಿಲ್ಲ, ಅದು ಸಂತೋಷದ ಕಣ್ಣೀರಾಗಿರುತ್ತದೆ. ಹಠಾತ್ ನಿಮಗೆ ದೊಡ್ಡ ಲಾಭವಾಗಲಿದೆ. ನೀವು ಎಂದಿಗೂ ನಿರೀಕ್ಷಿಸದಂತಹ ಅಮೂಲ್ಯವಾದ ವಸ್ತು ನಿಮ್ಮ ಕೈಗೆ ಬರುತ್ತದೆ. ನೀವೆಲ್ಲರೂ ತಿಳಿದಿರುವ ಹಾಗೆ, ಯಾರಿಗಾದರೂ ಅಚಾನಕ್ ದೊಡ್ಡ ಸಂತೋಷದ ಸುದ್ದಿ ಸಿಕ್ಕಾಗ ಅಥವಾ ನಿರೀಕ್ಷಿಸದಂತಹ ಸಾಧನೆಯಾದಾಗ ಸಂತೋಷದಿಂದ ಕಣ್ಣೀರು ಬರುತ್ತದೆ. ಇದೇ ರೀತಿಯ ಅನುಭವ ನಿಮಗೂ ಆಗಲಿದೆ. ನಿಮ್ಮ ಜೀವನವು ಅಷ್ಟು ದೊಡ್ಡ ಮತ್ತು ಭಾರೀ ಬದಲಾವಣೆಯಾಗಲಿದೆ. ಪ್ರಿಯ ಸ್ನೇಹಿತರೆ, ಈ ಕಲಿಯುಗದಲ್ಲಿ ಮೊದಲ ಬಾರಿಗೆ ಇಂತಹ ಒಂದು ಅದ್ಭುತ ಸಂಭವಿಸಲಿದೆ. ನಾನು ನಿಮ್ಮ ಮುಂದೆ ವಾಗ್ದಾನ ಮಾಡುತ್ತೇನೆ, ನನ್ನ ಭವಿಷ್ಯವಾಣಿ ತಪ್ಪಾದರೆ ನಾನು ಬಹುಮಾನ ನೀಡುತ್ತೇನೆ. ಆದರೆ ಸ್ನೇಹಿತರೆ, ನೀವು ಈ ಜೀವನಜ್ಯೋತಿ ಕಾರ್ಯಕ್ರಮವನ್ನು ಪೂರ್ಣವಾಗಿ ನೋಡಬೇಕು. ದಯವಿಟ್ಟು ಈ ಕಾರ್ಯಕ್ರಮವನ್ನು ಮಧ್ಯದಲ್ಲಿ ಬಿಡಬೇಡಿ. ಪ್ರಾರಂಭದಿಂದ ಅಂತ್ಯದವರೆಗೆ ನೋಡಿದರೆ ಮಾತ್ರ ಇದರ ಸಂಪೂರ್ಣ ಲಾಭ ನಿಮಗೆ ಸಿಗುತ್ತದೆ. ನಿಮ್ಮ ಭಾಗ್ಯವು ತಿರುವು ಪಡೆಯುವುದು ಖಚಿತ. ನಿಮ್ಮ ಪರವಾಗಿ 9 ದೇವದೇವತೆಗಳ ಆಶೀರ್ವಾದವಿದೆ. ಅವರು ನಿಮ್ಮ ಮೇಲೆ ಕೃಪೆ ತೋರಿದ್ದಾರೆ ಮತ್ತು ನಿಮ್ಮ ಮನೆ ಸುತ್ತಲೂ ನೆಲೆಸಿದ್ದಾರೆ. ಅವರೆಲ್ಲರೂ ಸೇರಿ ನಿಮಗೆ ಲೋಕದ ಎಲ್ಲಾ ಸುಖಗಳನ್ನು ನೀಡಲು ಬಯಸುತ್ತಾರೆ. ಇಲ್ಲಿಯವರೆಗೆ ನೀವು ಅನುಭವಿಸಿದ ಕಷ್ಟಗಳು, ಬಡತನ ಮತ್ತು ಸಮಸ್ಯೆಗಳು ನಿಮ್ಮ ಪರೀಕ್ಷೆಯ ಒಂದು ಭಾಗವಾಗಿತ್ತು. ಏಕೆಂದರೆ ದೇವರಿಗೆ ಯಾರಿಗಾದರೂ ದೊಡ್ಡದನ್ನು ನೀಡಲು ಇಚ್ಛಿಸಿದಾಗ ಮೊದಲು ಆ ವ್ಯಕ್ತಿಯನ್ನು ಪರೀಕ್ಷಿಸುತ್ತಾರೆ. ಆ ವ್ಯಕ್ತಿ ಆ ಆಶೀರ್ವಾದವನ್ನು ಸ್ವೀಕರಿಸಲು ಯೋಗ್ಯನೋ ಎಂದು ನೋಡುತ್ತಾರೆ. ಮತ್ತಷ್ಟು ಏನಾದರೂ ನೀಡಬೇಕೆಂದಿದ್ದರೆ ಅದಕ್ಕೂ ಮೊದಲು ಆ ವ್ಯಕ್ತಿಯಿಂದ ಪರೀಕ್ಷೆಯನ್ನು ಖಂಡಿತವಾಗಿ ತೆಗೆದುಕೊಳ್ಳುತ್ತಾರೆ ಮತ್ತು ನೀವು ಆ ಪರೀಕ್ಷೆಯಲ್ಲಿ ಈಗಾಗಲೇ ಉತ್ತೀರ್ಣರಾಗಿದ್ದೀರಿ. ಆದ್ದರಿಂದ ಪ್ರಿಯ ಸ್ನೇಹಿತರೆ, ಈಗ ನವದೇವಿ ದೇವತೆಗಳ ಕೃಪಾದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಮತ್ತು ಈಗ ನಿಮ್ಮ ಅದೃಷ್ಟ ಹೊಳೆಯಲು ಶುರುವಾಗಿದೆ. ಪ್ರಿಯ ಸ್ನೇಹಿತರೆ, ಈ ವಿಷಯಕ್ಕೆ ನಾನು ನಿಮಗೆ ಗ್ಯಾರಂಟಿ ನೀಡುತ್ತೇನೆ. ನೀವು ಎಷ್ಟು ಹೆಚ್ಚು ಬಡತನದಲ್ಲಿ ದುಃಖ ಮತ್ತು ಕಷ್ಟವನ್ನು ಅನುಭವಿಸಿದ್ದಿರೋ ಅದಕ್ಕಿಂತ 1000 ಪಟ್ಟು ಹೆಚ್ಚು ಈಗ ನಿಮಗೆ ಸುಖ ದೊರೆಯಲಿದೆ. ಈ ಮಾತನ್ನು ನೀವು ಬರೆಸಿಕೊಂಡಿಡಿ. ಪ್ರಿಯ ಸ್ನೇಹಿತರೆ, ಈ ಜಗತ್ತಿನಲ್ಲಿ ಹಲವರು ಸ್ವಲ್ಪ ಯಶಸ್ಸು ಸಾಧಿಸಿದ ತಕ್ಷಣವೇ ಬಹಳ ಅಹಂಕಾರಿಗಳಾಗುತ್ತಾರೆ. ಆದರೆ ನೀವು ಎಂದಿಗೂ ಹಾಗೆ ಮಾಡಬಾರದು. ಏಕೆಂದರೆ ಪ್ರಿಯ ಸ್ನೇಹಿತರೆ, ಯಾರ ಮನಸ್ಸಿನಲ್ಲಿ ಅಹಂಕಾರ ಬರುತ್ತದೋ ಅವರ ಅಹಂಕಾರ ಬಹಳ ಬೇಗ ಒಡೆದು ಹೋಗುತ್ತದೆ, ಸಂಪೂರ್ಣವಾಗಿ ನಾಶವಾಗುತ್ತದೆ. ಆದ್ದರಿಂದ ಪ್ರಿಯ ಸ್ನೇಹಿತರೆ, ಏನೇ ಆಗಲಿ, ನೀವು ಎಷ್ಟು ದೊಡ್ಡ ಎತ್ತರಕ್ಕೆ ತಲುಪಿದರೂ, ಎಷ್ಟು ದೊಡ್ಡ ಯಶಸ್ಸನ್ನು ಪಡೆದರೂ ನಿಮ್ಮ ಕಾಲು ನೆಲದ ಮೇಲೆ ಇರಬೇಕು. ಆಕಾಶದಲ್ಲಿ ಹಾರಲು ಪ್ರಯತ್ನಿಸಬಾರದು. ಆಗ ನೋಡಿ ಪ್ರಿಯ ಸ್ನೇಹಿತರೆ, ನಿಮ್ಮ ಸಂಪೂರ್ಣ ಜೀವನವನ್ನು ಈ ಎಲ್ಲಾ ದೇವಿ ದೇವತೆಗಳು ಸೇರಿ ಸ್ವರ್ಗದಂತೆ ಮಾಡುತ್ತಾರೆ. ಗುಪ್ತ ಶತ್ರುಗಳ ಕುರಿತಾದ ರಹಸ್ಯ ಮತ್ತು ಪರಿಹಾರ. ಈ ವಿಷಯಕ್ಕೆ ನಾನು ನಿಮಗೆ ಗ್ಯಾರಂಟಿ ನೀಡುತ್ತೇನೆ. ಪ್ರಿಯ ಸ್ನೇಹಿತರೆ, ಒಂದು ತಪ್ಪನ್ನು ಎಂದಿಗೂ ಮಾಡಬೇಡಿ. ಇಲ್ಲವಾದರೆ ಈ ಜನ್ಮದಲ್ಲೇ ನಿಮಗೆ ಭಾರೀ ನರಕ ಅನುಭವಿಸಬೇಕಾಗುತ್ತದೆ. ಹೌದು ಸ್ನೇಹಿತರೆ, ನೀವು ಸರಿಯಾಗಿ ಕೇಳಿದ್ದೀರಿ. ಈ ಭೂಮಿಯಲ್ಲೇ ನಿಮಗೆ ನರಕಾನುಭವವಾಗುತ್ತದೆ. ಏಕೆಂದರೆ ಪ್ರಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಅತ್ಯಂತ ಭಯಂಕರ ಶತ್ರುವಿದ್ದಾನೆ. ಮಾಹಿತಿ ನೀಡಲು ಹೇಳುವುದಾದರೆ, ನಿಮ್ಮ ಅತಿ ದೊಡ್ಡ ಶತ್ರು ಈ ಹೆಸರಿನ ವ್ಯಕ್ತಿಯೇ. ಮತ್ತು ಪ್ರಮುಖ ಸಂಗತಿ ಏನೆಂದರೆ, ಈ ಶತ್ರು ನಿಮ್ಮ ತುಂಗ ಹತ್ತಿರವೇ ಇರುತ್ತಾನೆ, ನಿಮ್ಮ ಸುತ್ತಲೂ ಇರುತ್ತಾನೆ. ಪ್ರಿಯ ಸ್ನೇಹಿತರೆ, ಮಾಹಿತಿ ನೀಡಲು ಹೇಳುವುದಾದರೆ, ಆರ್ ಹೆಸರಿನ ಶತ್ರು ತುಂಬಾ ಅಪಾಯಕಾರಿಯಾಗಿರುತ್ತಾನೆ. ಇದೇ ಆ ಶತ್ರು ನಿಮ್ಮ ಸಂಪೂರ್ಣ ಕುಟುಂಬದ ಮೇಲೆ ಕಳೆದ 5 ವರ್ಷಗಳಿಂದ ಜಾದೂ ಮಂತ್ರ ಮಾಡುತ್ತಿದ್ದಾನೆ. ನಿಮ್ಮ ಕುಟುಂಬವನ್ನು ಕಟ್ಟಿಹಾಕಿದ್ದಾನೆ. ಇದರ ಕಾರಣದಿಂದ ಪ್ರಿಯ ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಮುಂದೆ ಹೋಗಲು ಸಾಧ್ಯವಾಗುತ್ತಿಲ್ಲ. ನೀವು ಜೀವನದಲ್ಲಿ ಪ್ರಗತಿ ಸಾಧಿಸಲು ಆಗುತ್ತಿಲ್ಲ. ಪ್ರಿಯ ಸ್ನೇಹಿತರೆ, ಈ ವ್ಯಕ್ತಿಯ ಕಾರಣದಿಂದ ನೀವು ಮುಂದೆ ಸಾಗಲು ಆಗುತ್ತಿಲ್ಲ. ನಿಮ್ಮ ವ್ಯವಹಾರದಲ್ಲೂ ಅಡಚಣೆಗಳು ಎದುರಾಗುತ್ತಿವೆ. ವ್ಯವಹಾರ ಸರಿಯಾಗಿ ನಡೆಯುತ್ತಿಲ್ಲ. ನಿಮಗೆ ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತಿಲ್ಲ. ಉದ್ಯೋಗದಲ್ಲಿ ಪ್ರಗತಿ ಕಾಣುತ್ತಿಲ್ಲ. ಹಾಗಾದರೆ ಸ್ನೇಹಿತರೆ, ಈ ಶತ್ರು ನಿಮ್ಮ ಮೇಲೆ ಯಾವ ರೀತಿಯ ಜಾದೂ ಮಾಡಿದ್ದಾನೆ ಎಂಬುದರಿಂದ ನಿಮಗೆ ಇಷ್ಟೊಂದು ಸಮಸ್ಯೆಗಳು ಎದುರಾಗುತ್ತಿವೆ. ಆದರೆ ಪ್ರಿಯ ಸ್ನೇಹಿತರೆ, ಇದರಲ್ಲಿ ಭಯಪಡುವಂತಹ ಏನೂ ಇಲ್ಲ. ಆದ್ದರಿಂದ ದಯವಿಟ್ಟು ನೀವು ಭಯಪಡಬೇಡಿ. ನನಗೆ ಗೊತ್ತಿದೆ, ನಿಮಗೆ ಸರಿಯಾಗಿ ನಿದ್ದೆ ಬರುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಹಲವಾರು ರೀತಿಯ ಆಲೋಚನೆಗಳು ಬರುತ್ತವೆ. ಕೆಲವೊಮ್ಮೆ ಮನೆ ಬಿಟ್ಟು ದೂರ ಹೋಗಬೇಕೆಂದು ಅನಿಸುತ್ತದೆ, ಓಡಿ ಹೋಗಬೇಕೆಂಬ ಮನಸ್ಸು ಬರುತ್ತದೆ.
ಏಕೆಂದರೆ ಸ್ನೇಹಿತರೆ, ನೀವು ನಿಮ್ಮ ಜೀವನದಿಂದ ಬಹಳಷ್ಟು ಬೇಸತ್ತಿದ್ದೀರಿ. ಇದೀಗ ನಿಮಗೆ ಬದುಕಬೇಕೆಂಬ ಇಚ್ಛೆಯೇ ಇಲ್ಲ. ನಿಮಗೆ ಜೀವನವನ್ನು ಮುಂದುವರಿಸಲು ಮನಸ್ಸೇ ಆಗುತ್ತಿಲ್ಲ. ಈ ವಿಷಯ ನನಗೆ ಗೊತ್ತಿದೆ. ಆದ್ದರಿಂದ ಪ್ರಿಯ ಸ್ನೇಹಿತರೆ, ಈ ಎಲ್ಲಾ ಸಮಸ್ಯೆಗಳಿಂದ ನೀವು ಹೇಗೆ ಹೊರಗಡೆ ಬರಬಹುದು, ಅದಕ್ಕಾಗಿ ನೀವು ಏನು ಮಾಡಬೇಕು, ಈ ಎಲ್ಲವನ್ನೂ ಈ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಿಮಗೆ ವಿವರವಾಗಿ ಹೇಳಲಾಗುತ್ತದೆ. ಆದ್ದರಿಂದ ಪ್ರಿಯ ಸ್ನೇಹಿತರೆ, ಈ ಕಾರ್ಯಕ್ರಮವನ್ನು ಆರಂಭದಿಂದ ಕೊನೆಯವರೆಗೆ ತಪ್ಪದೆ ನೋಡಿ. ಸ್ನೇಹಿತರೆ, ಇಂದಿನ ಜ್ಯೋತಿಷ್ಯ ಕಾರ್ಯಕ್ರಮ ಬಹಳ ವಿಶೇಷ ಮತ್ತು ಮಹತ್ವದ್ದಾಗಿದೆ. ನಿಮ್ಮ ಜೀವನದಲ್ಲಿ ಕೇವಲ ಒಬ್ಬ ವ್ಯಕ್ತಿಯೇ ಇದ್ದಾನೆ, ಆತ ನಿಮ್ಮ ಜೀವನವನ್ನು ಹಾಳು ಮಾಡುತ್ತಿದ್ದಾನೆ. ಪ್ರಿಯ ಸ್ನೇಹಿತರೆ, ಈ ವ್ಯಕ್ತಿ ನಿಮಗಾಗಿ ತಾಂತ್ರಿಕನಾಗಿ ಬದಲಾಗಿದ್ದಾನೆ ಮತ್ತು ಅವನ ಏಕೈಕ ಉದ್ದೇಶ ನಿಮ್ಮನ್ನು ನಾಶ ಮಾಡುವುದು. ಹೇಗೆ ನಿಮ್ಮನ್ನು ಈ ಲೋಕದಿಂದ ದೂರ ಮಾಡಬಹುದು ಎಂದು ನಿಮ್ಮ ಶತ್ರು ಈಗಾಗಲೇ ಯೋಜನೆ ಮಾಡಿಕೊಂಡಿದ್ದಾನೆ. ಆದ್ದರಿಂದ ಸ್ನೇಹಿತರೆ, ನೀವು ತುಂಬಾ ಜಾಗರೂಕರಾಗಿರಬೇಕು, ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಇಲ್ಲವಾದರೆ ನೀವು ದೊಡ್ಡ ಸಂಕಷ್ಟಕ್ಕೆ